ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ಇಷ್ಟೆಲ್ಲ ಕನಸು ಈಗ ಫುಲ್ ಬ್ಲೌಸರ್ ಬಂದಿದೆ. ಅವತ್ತು ಚೂರು ಇತ್ತು ಆಯಿತಾ, ಇವತ್ತು ಫುಲ್ ಇದೆ. ಆ ಕಡೆ ನೀನು ಗೊತ್ತಾ, ಆ ಮರ ಎಲ್ಲ ಕಾಣಿಸ್ತಿದೆಯಲ್ಲ, ಅಲ್ಲೂ ಫುಲ್ ಆಗ್ತಿದೆ. ವಾ, ಆ್ಯಕ್ಚುಲಿ ಇವತ್ತು ಫ್ಲೈಟ್ ಇರೋದು ನೈಟ್, ಈಗಿಲ್ಲ. ಅದಕ್ಕೆ ರೆಸ್ಟಿಂಗ್. ಈಗಿನ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ಕೊತೀನಿ. ಬಿಕಾಸ್ ನೈಟೆಲ್ಲ ಅಲ್ಲಿ ಎದ್ದಿರಬೇಕು ಆ್ಯಂಡ್ ಮಾರ್ನಿಂಗ್ ಮತ್ತೆ ಅಲ್ಲಿ ಸುತ್ತಕ್ಕೆಲ್ಲ ಹೋಗಬೇಕಲ್ಲ. ಸೊ ಅದಕ್ಕೋಸ್ಕರ ಬಂದು ಮತ್ತೆ ಮಾಡ್ಕೊತೀನಿ ಅಂತ. ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಲೆಮನ್ ಟೀ ಮಾಡೋದು ಹೇಳ್ಕೊಡ್ತೀನಿ ಆಯಿತಾ. ಸೊ ವಾಟರ್ ಇಷ್ಟು ತೊಗೋಬೇಕು, ಎಷ್ಟು ಬೇಕು ಅಷ್ಟು. ನಿಮಗೆ ಎಷ್ಟು ಚೆನ್ನಾಗಿ ಮಾಡಬೇಕು ಅಷ್ಟು ಜನಕ್ಕೆ. ಹಾಗೆ ಗ್ಯಾಸ್ ಮೇಲೆ ಇರೋಣ. ಪುಡಿ ಇದ್ದರೆ ಟೀ ಪುಡಿ ಹಾಕ್ಕೊಳ್ಳಿ. ನನ್ನ ಹತ್ರ ಇರೋದು ಚಾಯೋಸ್ದು, ಇದು ಇದರಲ್ಲಿ ಏಲಕ್ಕಿ ಮತ್ತು ಜಿಂಜರ್ ಎಲ್ಲ ಇದೆ. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂಚೂರೇ ಚೂರು ನೋಡಿ, ಇಷ್ಟೇ ಇಷ್ಟೇ ಇಲ್ಲಿ ಹಾಕ್ಕೊಳ್ಳೋಣ. ಇಷ್ಟು ಮಾತ್ರ ಇರಬೇಕು. ಆ್ಯಂಡ್ ಇದು ಫುಲ್ ಈಗ ಕುದಿಬೇಕು. ಹಾಗೆ ಅದಕ್ಕೊಂದು 4 ಮೆಂತ್ಯ ಅಂತೀನಿ, ನಾನು ಸಾರಿ, ಪುದೀನ, ಮಿಂಟ್ ಓಕೆ. ಮಿಂಟ್ ಹಾಕಿ ಚೆನ್ನಾಗಿ ಕುದಿಬೇಕು. ನಿಮಗೆ ಸಕ್ಕರೆ ಪ್ರಿಫರ್ ಮಾಡಿದ್ರೆ ಸಕ್ಕರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾಗ್ರಿ ಏನಾದರೂ ಹಾಕ್ಕೊಬೋದು. ಬಟ್ ನಾನು ಇದಕ್ಕೆ ಹನಿ ಹಾಕ್ಕೊಳ್ಳೋದು. ಸೊ ಹನಿ ಈ ಥರ ಕಲರ್ ಹಾಕ್ಬೇಕೀಗ. ಫುಲ್ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಅಲ್ಲಿ ಕಾಣಿಸ್ತಿದೆ, ಅದೆಲ್ಲ ಏಲಕ್ಕಿ. ಏನಂದರೆ ಲೆಮನ್ನ ಇದು ಡೈರೆಕ್ಟಾಗಿ ಹಾಕಬೇಡಿ. ಬಿಕಾಸ್ ಇನ್ನೊಂದು ಸಲ ಏನಾದರೂ ನಮಗೆ ಬಿಸಿ ಮಾಡ್ಕೋಬೇಕಂದ್ರೆ ಅದು ಒಂಥರ ಕಹಿ ಬರುತ್ತೆ. ಅದಕ್ಕೋಸ್ಕರ ನಾವು ಲೆಮನ್ನ ಗ್ಲಾಸ್ಗೆ ಹಾಕ್ತಾಯಿದ್ದೀವಿ. ಅಷ್ಟೇ ಸಾಕು, ಅಷ್ಟು ಬೇಕಷ್ಟೇ. ಹಾಗೆ ಇದಕ್ಕೇ ಯೂಶ್ವಲ್ ನನ್ನ ಓವರ್ನೈಟ್ ಓಟ್ಸ್ ಬ್ರೇಕ್ಫಾಸ್ಟ್. ಆ್ಯಕ್ಚುಲಿ ನಾನು ನಿಮಗೆ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ನಿಮ್ಮ ಒಂದು ಬ್ರೇಕ್ಫಾಸ್ಟ್ನ ಈ ಥರ ಓಟ್ಸಿಗೆ ಸ್ಕಿಪ್ ಮಾಡಿ. ಆರ್ ಇಡ್ಲಿನೂ ತಿನ್ಬೋದು ಇಂಡಿಯನ್ ಫುಡ್ಡಲ್ಲಿ. ಇಲ್ಲ ಉಪ್ಪಿಟ್ಟು, ಈಗ ತುಂಬ ಜನ ಹೇಳ್ತಾರೆ ಉಪ್ಪಿಟ್ಟು ಇಷ್ಟ ಇಲ್ಲ ಅಂತ. ಆ್ಯಕ್ಚುಲಿ ಉಪ್ಪಿಟ್ಟು ಈಸ್ ಆಲ್ಸೋ ಗುಡ್ ಬ್ರೇಕ್ಫಾಸ್ಟ್ ಫಾರ್ ದಿ ಮಾರ್ನಿಂಗ್, ಆ್ಯಂಡ್ ಪೋಹಾ ಈಸ್ ಆಲ್ಸೋ ಗುಡ್ ಬ್ರೇಕ್ಫಾಸ್ಟ್ ಫಾರ್ ಮಾರ್ನಿಂಗ್. ಆ್ಯಂಡ್ ಬೇರೆ ಏನು, ರಾಗಿ ಮಾಲ್ಟ್ ಏನಾದರೂ ಕುಡಿಯೋದಾದರೆ ನೀವು ಮಾರ್ನಿಂಗ್ ನೀವು ಅದನ್ನು ಕುಡಿಬೋದು. ಸೊ ಇದಿಷ್ಟು. ಆ್ಯಂಡ್ ಅದನ್ನು ಬಿಟ್ಟರೆ ಇನ್ನೂ ಬೇರೆ ಏನೇನೋ ಇದಾಯಿತು. ಸೊ ಯು ಕ್ಯಾನ್ ಹ್ಯಾವ್. ಇದರಲ್ಲಿ ಆಲ್ಮೋಸ್ಟ್ ನಮಗೆ ಪ್ರೋಟೀನೂ ಇದೆ ಆ್ಯಂಡ್ ನ್ಯೂಟ್ರಿಷನ್ಸು ಇದೆ ಆ್ಯಂಡ್ ಬೇರೆ ಏನೇನೋ ಇದೆ, ಲೈಕ್ ಸೆಸಮಿ ಸೀಡ್ಸ್, ಐರನ್, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್ ಎಲ್ಲನೂ ಇದೆ. ಸೊ ಈ ಥರ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಲ್ಲಿ ಮಾರ್ನಿಂಗ್. ಆದಮೇಲೆ ಮಧ್ಯಾಹ್ನ ಸ್ವಲ್ಪ ಜಾಸ್ತಿನೇ ತಿಂತೀನಿ, ಗೊತ್ತಲ್ಲ. ನೈಟ್ ಕಮ್ಮಿ ಮಾಡ್ತೀನಿ. ಸೊ ಈ ಥರ ನಂಗೆ ರೈಸ್ ತಿಂದಿಲ್ಲ ಇರೋಕ್ಕಾಗಲ್ಲ. ಸೊ ಐ ಹ್ಯಾವ್ ಟು ಹ್ಯಾವ್ ರೈಸ್. ಈ ತಿಂಗಳಲ್ಲಿ ಇದು 3ನೇ ಸಲ ನಾವು ಗೀ ರೈಸ್ ಮಾಡ್ತಿರೋದು. ನೈನಕ್ಕೆ ಫೇವ್ರೆಟ್, ಅದಕ್ಕೆ ನೈನ ತಾನೇ. ಸಿಯಾ ವಿ ಆರ್ ಪ್ರಿಪೇರಿಂಗ್ ಇಟ್. ಈಗೆಲ್ಲ ಕಟ್ ಮಾಡ್ತಾ ಇದ್ದೀವಿ, ವಾಪಸ್ ಬರ್ತೀವಿ. ಇದು ಆಲ್ರೆಡಿ. ಸೊ ಗೈಸ್ ಏನು ಗೊತ್ತಾ, ಈಗ ಅಡುಗೆ ಎಲ್ಲ ಮಾಡಾಯಿತು. ಆ್ಯಂಡ್ ನಾನು ರಾತ್ರಿ ಬೇರೆ ಹೊರಡ್ತಾ ಇದ್ದೀನಲ್ಲ. ಸೊ ಒಂದು ಪ್ರಮೋಷನ್ ವೀಡಿಯೋ ಮಾಡೋದಿದೆ. ಅದು ಅಪ್ರೂವಲ್ ಆಗಿದೆ ಈಗ. ಸೊ ಐ ಹ್ಯಾವ್ ಟು ಡೂ ಇಟ್. ಸೊ ಲೆಟ್ಸ್ ಗೆಟ್ ರೆಡಿ, ಬನ್ನಿ. ಇವತ್ತಿನ ನನ್ನ ಲಂಚ್ಗೆ ಗೀ ರೈಸ್ ಹಾಗೂ ಚಿಕನ್ ಫ್ರೈ. ಈಗ ಎಲ್ಲ ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಬಟ್ ದ ಥಿಂಗ್ ಈಸ್, ನಮ್ಮ ಚಾರ್ಲಿ ನನಗೆ ಗಾಯ ಮಾಡ್ದ. ಸಿ ದ್ಯಾಟ್, ಅಂದರೆ ಕೈಯೆಲ್ಲ ಒಡೆದಿರುತ್ತಲ್ಲ, ಲೈಕ್ ಫಾರ್ ದಿ ಸಮ್ಮರ್. ಸೊ ಈ ಥರ ಆಗಿರೋದಕ್ಕೆ ನಮ್ಮ ಚಾರ್ಲಿ ಏನು ಮಾಡಿದ್ರು, ಫೋನ್ ಇಟ್ಕೊಂಡು ಹೋಗ್ತಾ ಇದೆ. ಅದು ಬಂದು ಫೋನ್ ಹೆಂಗೆ ಟಚ್ ಮಾಡ್ತಾ, ಸೊ ನನ್ನ ಕೈ ಫೋನಿಗೆ ಟಚ್ ಆಗಿ ಈ ಥರ ಆಯಿತು. ಓಹ್ ಮೈ ಗಾಡ್, ಉರಿತದೆ. ಈ ಕೈಯಲ್ಲಿ ಈ ಮಾರ್ಕ್. ಇದು ಕ್ಯಾಪ್ ಕ್ಲೋಸ್ ಮಾಡೋಕ್ಕೋಗಿ ಈ ಥರ ಮಾಡಿದ್ನ, ಅಲ್ಲಿ ಸ್ಟ್ರಾ ಇದ್ದಿದ್ದು ನೋಡಿಲ್ಲ, ಆ ಸ್ಟ್ರಾಗ್ ಹಿಂಗೆ ಮಾಡಿ ಆ ಸ್ಕಿನ್ ಎದ್ದೋಯ್ತು. ವಾಹ್. ಸೊ ಗೈಸ್, ನಾನು ರೆಡಿ ಆಗಿದ್ದೀನಿ ಈಗ. ಆ್ಯಂಡ್ ಇದು ನನ್ನ ಪ್ಯಾಂಟ್, ಶರ್ಟ್, ಟಾಪ್ ಹಾಗೂ ಇದು ನನ್ನ ಫೇಸ್.
ಓಕೆ ಬನ್ನಿ ಹೋಗೋಣ ಬೇಗ ಬೇಗ. ಲೆಟ್ಸ್ ಗೋ. ಆ್ಯಕ್ಚುಲಿ 6 ಕರೆಕ್ಟಾಗಿ ಬಿಡಬೇಕು ಅಂದಾಯಿತು. ಎಕ್ಸಾಕ್ಟ್ 6 ಆಗಿದೆ ಆ್ಯಂಡ್ ಐಮ್ ಗುಡ್. ಯು ಎಸ್ ಫಾಲೋ. ಅಯ್ಯೋ ನೀಟಾಗಿ ಹಾಕೋಣ. ಚಾಲಿ ಬಾಯ್. ನೈನಾ ಬಾಯ್. ಬಾಯ್ ನೈನಾ. ಸಿಯೋ. ಬಾಯ್ ಬಾಯ್. ಬಾಯ್ ಚಾರ್ಲಿ. ಎಲ್ಲಿ? ಅಲ್ಲಿ 6 ಬಿಟ್ಟು 8 ರೀಚ್ ಆಗಿದ್ದೀವಿ ಆ್ಯಂಡ್ ಲೇಟ್ ಆಗಿಲ್ಲ. 11 o'clock ಇರೋದು ಫ್ಲೈಟ್, ಬಟ್ ವಿ ಹ್ಯಾವ್ ಟು ಗೋ ನೌ. ವಿ ಹ್ಯಾವ್ ಟು ಬಿ ದೇರ್ 3 hours prior. ಓಕೆ ವಿ ಆರ್ ದಿ ಏರ್ಪೋರ್ಟ್ ನಾವು. ಸೊ ಗೈಸ್ ಏನು ವಿಷಯ ಅಂದರೆ, ನಾನು ಏನು ಹೇಳ್ತಾರೆ ಚೆಕ್-ಇನ್ ಮಾಡಿದೆ ಆಯಿತಾ. ಆ್ಯಕ್ಚುಲಿ ಬ್ಯಾಗೇಜ್ ಚೆಕ್-ಇನ್ 7 kgs ಅಂತ ಅಷ್ಟೇ ಇದೆಯದು. ಬಟ್ ನಂದು ಬಾಡಿ ಲೋಷನ್ ಬೇಕಿತ್ತು ಆಯಿತಾ. ಸೊ ಆ ಬಾಡಿ ಲೋಷನ್ 200 ml ಇತ್ತು. ಐತವ್ರು ನಾನು ಚೆಕ್-ಇನ್ ಬ್ಯಾಗ್ಗೆ ಹಾಕ್ತೀನಿ ಅಂತ. ಬಟ್ ಇದು ಕ್ಯಾಬಿನ್ ಬ್ಯಾಗೇಜ್ಗೆ ತೊಗೊಂಡು ಹೋಗಿ ಅಂತ ಅವ್ರು ಹೇಳಿದ್ರು. ಯಾಕಂದರೆ ಚಿಕ್ಕ ಫ್ಲೈಟ್ ಇರೋದ್ರಿಂದ ಅಷ್ಟು ಇದಿರಲ್ಲ, ಸೊ ಲೈಕ್ ಸ್ಪೇಸ್ ಇಲ್ಲ, ಸೊ ಯು ಹ್ಯಾವ್ ಟು ಟೇಕ್ ಇಟ್ ವಿತ್ ಯು ಅಂತ ಹೇಳಿದ್ರು. ತೊಗೊಂಡು ಬರ್ತಾಯಿದ್ದೀನಿ. ಇಲ್ಲಿ ಚೆಕ್-ಇನ್ನಲ್ಲಿ ನನ್ನ ಬಾಡಿ ಲೋಷನ್ ತೊಗೊಂಡ್ಬಿಟ್ರು. ಈಗ ಇದು ಯಾರು ಮಿಸ್ಟೇಕ್? ನನ್ನ ಮಿಸ್ಟೇಕಾ ಇಲ್ಲ ಫ್ಲೈಟ್ ಟಿಕೆಟ್ ಮಾಡಿ ಮಿಸ್ಟೇಕಾ ಗೊತ್ತಿಲ್ಲ. ಈಗ ಡಿನ್ನರ್ ಮಾಡೋಕ್ಕೆ ಬಂದೆ. ದಟ್ ಈಸ್ ಚಿಕನ್ ಬಿರಿಯಾನಿ. ಇಲ್ಲಿ ಇದು ಬಿಟ್ಟರೆ ಬೇರೆ ಏನೂ ಸಿಗ್ತಾ ಇಲ್ಲ. ದೋಸೆ ಅಂತ ಅವೈಲೇಬಲ್ ಇಲ್ಲ. ಇದಿರೋ ದೋಸೆ ತೊಗೋತಾ ಇದೆ, ಬಟ್ ಇಟ್ಸ್ ನಾಟ್ ದ್ಯಾಟ್. ಸೊ ಐಮ್ ಟೇಕಿಂಗ್ ದಿಸ್. ಸೊ ಚಿಕನ್ ತಿಂದಿರೋದ್ರಿಂದ ಈಗ ಬಟರ್ ಮಿಲ್ಕ್, ಬಿಕಾಸ್ ಕೂಲ್ ಆಗಬೇಕಲ್ಲ ಬಾಡಿ, ಅದಕ್ಕೋಸ್ಕರ. ಇನ್ನು 10 minutes ಇದೆ ಬೋರ್ಡಿಂಗ್ಗೆ. ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ನಾಳೆವರೆಗೂ ವೆಯ್ಟ್ ಮಾಡಿ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇರೋದು ಅಂತ. ಲೆಟ್ಸ್ ಗೋ. ಇದೇನು ಗೊತ್ತಾ, ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆಫ್ 2026. ವಾವ್. ಐ ಆಮ್ ಸೊ ಎಕ್ಸೈಟೆಡ್. ನೋಡೋಣ ಯಾವ ಥರ ಇರುತ್ತೆ ಅಂತ. ಐ ಹೋಪ್ ಎಲ್ಲನೂ ಚೆನ್ನಾಗಿ ಹೋಗುತ್ತೆ ಅಂತ. ಬಿಕಾಸ್ ಈಗಲೇ ಆಲ್ರೆಡಿ ನನ್ನ ಲೋಷನ್ ಎಲ್ಲ ಕಳ್ಕೊಂಡು ತುಂಬಾ ಬೇಜಾರಾಗ್ಬಿಟ್ಟಿದ್ದೀನಿ. ಬಟ್ ಇಟ್ಸ್ ಓಕೆ, ಲೆಟ್ಸ್ ಸಿ. एयर एशिया में आपका स्वागत है. अपनी सीट सीधी रखें. सुनिश्चित करें कि आपकी सीट बेल्ट सुरक्षित रूप में बंधी हुई है. अपनी ट्रे टेबल बंद कर लें और अपनी खिड़की का शेड खोल लें. प्रस्थान के लिए विमान की लैंडिंग के दौरान इलेक्ट्रॉनिक डिवाइस के इस्तेमाल की Dear guests,